ದೆಹಲಿಗೆ ತೆರಳಿದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಚ್ಎಎಲ್ನಿಂದ ವಿಮಾನದಲ್ಲಿ ತೆರಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಶೇಷ ವಿಮಾನದಲ್ಲಿ ಉಭಯ ನಾಯಕರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವ ಜೋಡೆತ್ತುಗಳು ವರಿಷ್ಠರ ಜೊತೆ ಸಂಭಾವ್ಯ ಸಚಿವರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಜಿಲ್ಲಾವಾರು ಆಕಾಂಕ್ಷಿಗಳ ಪಟ್ಟಿಯನ್ನ ಇಟ್ಕೊಂಡಿದ್ದಾರೆ ವರಿಷ್ಠರು. ಜಿಲ್ಲಾ ಸಮುದಾಯವಾರು ಪಟ್ಟಿಯನ್ನ ಇಟ್ಕೊಂಡು ಫಿಲ್ಟರ್ ಸಮುದಾಯವಾರು ಪ್ರಾತಿನಿಧ್ಯಕ್ಕೆ ಹೈಕಮಾಂಡ್ ಕಸರತ್ತನ್ನ ಮಾಡ್ತಾ ಇದೆ. ಈ ಸಮುದಾಯಕ್ಕೆ ಇಷ್ಟು ಸಚಿವ ಸ್ಥಾನ ಕೊಡಬೇಕು, ಅದರಿಂದ ಆಗುವಂತಹ ಲಾಭಗಳು, ಸಾಧಕ ಬಾಧಕಗಳ ಬಗ್ಗೆ ಉಭಯ ನಾಯಕರು ಆಲೋಚಿಸಿದ್ದಾರೆ. ಆದರೆ ಪರಸ್ಪರ ಇಂಥವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದರ ಕುರಿತು ಚರ್ಚಿಸಿರುವುದು ಅನುಮಾನ. ಪ್ರತ್ಯೇಕ ಪಟ್ಟಿಯನ್ನ ತಯಾರು ಮಾಡಿದ್ದಾರೆ. ಆ ಪ್ರತ್ಯೇಕ ಪಟ್ಟಿಯ ಬಗ್ಗೆನೇ ಇವತ್ತು ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ಪ್ರಾದೇಶಿಕವಾರು ಸಚಿವ ಸ್ಥಾನ ಹಂಚಿಕೆಗೆ ನಾಯಕರ ಪ್ಲಾನ್ ಇದೆ. ಈಗಾಗಲೇ ದೆಹಲಿಯನ್ನ ತಲುಪಿರುವ 10 ಆಕಾಂಕ್ಷಿಗಳು ಈ ಬಾರಿಯಾದರೂ ಸಂಪುಟದಲ್ಲಿ ತಮಗೆ ಅವಕಾಶ ಸಿಗುತ್ತಾ, ಸಚಿವನಾಗಿ ಕೆಲಸವನ್ನ ಮಾಡುವುದಕ್ಕೆ ಅನುವು ಮಾಡಿಕೊಡ್ತಾರಾ, ಆ ಅದೃಷ್ಟ ಖುಲಾಯಿಸಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಮೊದಲ ಸಂಪುಟ ಪಟ್ಟಿ ಸಿದ್ಧ ಆಗುತ್ತಾ? ಇವತ್ತು ಮಧ್ಯಾಹ್ನದ ವೇಳೆಗೆ ಸಂಭಾವ್ಯ ಸಚಿವರ ಮೊದಲ ಪಟ್ಟಿ ರೆಡಿ ಆಗಬಹುದಾ? ಯಾಕೆಂದ್ರೆ 3ನೇ ತಾರೀಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇರುವುದರಿಂದ ಅವರ ಜೊತೆಗೆ 8 ರಿಂದ 10 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿ ಇದೆ. ಅಷ್ಟರ ಒಳಗೆ ಮೊದಲ ಪಟ್ಟಿ ಫೈನಲೈಸ್ ಆಗಬೇಕು. ಇವತ್ತು ಹೈಕಮಾಂಡ್ ಎದುರು ಅದನ್ನ ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗಿ ಫೈನಲ್ ಮಾಡಿಕೊಂಡೇ ಉಭಯ ನಾಯಕರು ರಾಜ್ಯಕ್ಕೆ ವಾಪಸ್ ಆಗ್ತಾರಾ ಅನ್ನೋ ಕುತೂಹಲ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೂ ಸಂಪುಟದಲ್ಲಿ ಹೆಚ್ಚಿನ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆಯ ಸೂತ್ರದಂತೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ಪಕ್ಷ ಸಿದ್ದರಾಮಯ್ಯನವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳುತ್ತೆ. ಅವರ ಮಾತುಗಳು, ಅವರ ಅನುಭವ, ಅವರ ಮಾರ್ಗದರ್ಶನ ಪಕ್ಷಕ್ಕೆ ತುಂಬಾನೇ ಮುಖ್ಯವಾಗುತ್ತೆ. ಹಾಗಾಗಿನೇ ಈಗ ಸಿದ್ದರಾಮಯ್ಯನವರು ತಮ್ಮ ಅತ್ಯಾಪ್ತರಿಗೆ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಿಸುವ ಬಗ್ಗೆ ಚಿಂತನೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಪ್ರಾತಿನಿಧ್ಯ ಸಿಗುವ ಸಾಧ್ಯತೆ ಇದೆ. ನಾನು ಸಿದ್ದರಾಮಯ್ಯನವರು ಇಂದು ದೆಹಲಿಗೆ ಹೋಗ್ತಿದ್ದೇವೆ. ಬೆಂಗಳೂರಿನಲ್ಲಿ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಎಚ್ಎಎಲ್ಗೆ ತೆರಳಿದ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರ ನಿವಾಸದಿಂದ ಅವರು ಹೋಗಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ರಿಯಾಕ್ಟ್ ಕೂಡ ಮಾಡಿದ್ರು. ವಿಶೇಷ ವಿಮಾನದಲ್ಲಿ ಉಭಯ ನಾಯಕರು ಒಟ್ಟಿಗೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೊಡ್ತೀವಿ ನಾವು ಅನ್ನುವಂತ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಕೇಸರಿ ಕಾಲ್ ಬೇಕು, ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ನಾ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ. ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂತ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಕೇಸರಿ ಕಾಲ್ ಬೇಕು, ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ನಾ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ. ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂತ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಕೇಸರಿ ಕಾಲ್ ಬೇಕು, ಶಾಲ್